ಸರ್ ಡಿ ಅವ್ರ ಗಮನಕ್ಕೆ ತಂದಿದ್ರ ಈ ವಿಚಾರ? ಹೌದು ಸರ್, ಒಂದಲ್ಲ ಎರಡಲ್ಲ ಸುಮಾರು ಸರಿ ಡಿ ಹತ್ರ ಹೋಗಿದ್ರೆ ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ. ಹೋಗಿ ಕ್ವಶನ್ ಮಾಡಿದ್ದಕ್ಕೆ ಹೆಂಗ್ ಸರ್ ನೀವು ಇದಕ್ಕೆಲ್ಲ ಅರ್ಜಿ ಕೊಟ್ರಿ ಅಂತ ಕೇಳಿದ್ದಕ್ಕೆ ಹೆಂಗ್ ಪರ್ಮಿಷನ್ ಕೊಟ್ರಿ, ಬರೀ 30 ಮೀಟರ್ದಲ್ಲೆಲ್ಲ ವ್ಯವಸಾಯ ಭೂಮಿಗಳವೆ, ಊರಿಗೂ ಕರೆಕ್ಟ್ ಆಗಿ ಒಂದ್ 300 ಮೀಟರ್ ಆಗುತ್ತೆ. ಬರೀ ಬರೀ ಅಲ್ಲಿ ಕ್ರಷರ್ ಇಂದ ಊರಿಗೆ 300 ಮೀಟರ್ ಆಗುತ್ತೆ. ಮತ್ತೆ ಕ್ರಷರ್ ಕೂಳ್ಸಿರೋ ಜಾಗನೂ ಅದು ಕಾಲ್ದಾರಿ ಇದೆ, ಮಟ್ಪುರೆಯಿಂದ ಕಾಲ್ದಾರಿ ಇದೆ. ಇಲ್ಲೆಲ್ಲ ನೀವು ಹೇಗ್ ಪರ್ಮಿಷನ್ ಕೊಟ್ರಿ ಅಂತ ಕೇಳಿದ್ರೆ NHAI ಯಾವ ರೂಲ್ಸ್ ಇಲ್ಲ, ಎಲ್ಲ ಮಾಡ್ಕೊಬೋದು. ಈ ತರ ಎಲ್ಲ ನಮ್ಗೆ ಊರ್ಗಳಿಗೆಲ್ಲ ತೊಂದರೆ ಆಗಿ ಎಲ್ಲ ಶೇಕ್ ಆಗ್ತಾ ಇದೆ, ಮನೆಗಳೆಲ್ಲ ಚಪ್ಪಡಿ ಮನೆಗಳಂದಿದ್ದಕ್ಕೆ ಅವರು ಉದಾಸೀನವಾಗಿ ಸೀಟ್ಗಳು ಹಾಕೊಳ್ರಿ, ಮೋಲ್ಡ್ ಮನೆಗಳೇನ ಕಟ್ಕೊಂತೀರಿ, ಸೀಟ್ ಮನೆಗಳು ಹಾಕೊಂಡ್ರಿ ಅಂತ ಹೇಳ್ಬಿಟ್ಟು ಸಿಲ್ಲಿಯಾಗಿ ಆನ್ಸರ್ ಮಾಡ್ತಾರೆ. ಅದೊಂದೇ ತೊಂದರೆ ಅಲ್ಲ, ಊರೆಲ್ಲ ಹೋಗಿ ಕೇಳಿದಿರಿ, ಅದಕ್ಕೇನು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಡಿ ಅಂತೂ ಒಂದು ಸ್ವಲ್ಪನೂ ಇದ್ರ ಬಗ್ಗೆ ತಲೆಗೆ ಹಾಕೊಂಡಿಲ್ಲ. RI ಮತ್ತೆ RI ಗಮನಕ್ಕೆ ತಗೊಂಡೋಗಿದ್ರಿ. RI ಎಲ್ಲಾ ಕಡೆಯಿಂದ ಏನ್ ಸಪೋರ್ಟ್ ಮಾಡ್ಬೇಕು ಅವರು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ತಹಸೀಲ್ದಾರು ಅಷ್ಟೇ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಪೊಲ್ಯೂಟ್ ಬೋರ್ಡ್ಗೆ ಹೋಗ್ಬಿಟ್ಟು ಅರ್ಜಿ ಕೊಟ್ರೆ ನಮ್ಗೆ ಈ ತರ ಎಲ್ಲ ತೊಂದರೆ ಆಗ್ತೈತೆ, ಡಸ್ಟ್ ಎಲ್ಲ ಬಂದು ಬೆಳೆಗಳ ಮೇಲೆ ಕುತ್ಕೊಂತೈತೆ ಅಂತ ಪೊಲ್ಯೂಟ್ ಬೋರ್ಡ್ ಕೊಟ್ರೆ, ಆ ಮೇಡಮ್ ಬಂದ್ಬಿಟ್ಟು ಅಲ್ಲಿ ಅರ್ಧ ಗಂಟೆ ಅವ್ರ ಜೊತೆ ಕೂತ್ಕೊಂಡಿದ್ದು ಮಾತಾಡ್ಬಿಟ್ಟು ನಾವು ಸ್ಟಾಪ್ ಮಾಡ್ಬೇಕಂತ ನಾವು ಹೋಗಿ ಅರ್ಜಿ ಕೊಟ್ರೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅರ್ಧ ಅವರ್ ಆದ್ಮೇಲೆ ಹೋಗೋ ಟೈಮಲ್ಲಿ ಬಂದು ನಾನು ಬಂದಲ್ಲ ಅವ್ರಿಗೆ ಹೇಳಿದೀನಿ, ಸೀಟ್ಗಳು ಹಾಕೊಳಕ್ ಹೇಳಿದೀನಿ, ನೀರ್ ಹಾಕೊಂಡು ಹೊಡ್ಯಕ್ ಹೇಳಿದೀನಿ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೊರಟೋದ್ರು. ಅವ್ರ ಹೆಸರು ಸರ್ ವಸಂತ ಅಂತ. ಯಾವುದೇ ಸ್ವಲ್ಪನೂ ಕ್ರಮ ಕೈ ತಗೊಂಡಿಲ್ಲ. ಬಂದ್ಬಿಟ್ಟು ಏನೋ ಕ್ಯಾಶುಯಲ್ ಆಗಿ ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅವರು ಮಾತಾಡ್ಕೊಂಡು ಹೋದ್ರು. ಹೊರಗಡೆ ಇನ್ನೇನು ಹೋಗ್ಬೇಕು ಅನ್ನೋ ಟೈಮಲ್ಲಿ ಬಂದ್ಬಿಟ್ಟು ಸರಿ ನಾವು ಹಂಗೆ ಹೇಳಿದೀನಿ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ರಿಪೋರ್ಟ್ ಬರ್ದಾಕ್ಬಿಟ್ರು. ಈ ಊರೇ ನಾಶನ ಆಗಿ ಹೋಗ್ತಾ ಇದೆ. ಇವತ್ತು ಇಲ್ಲಿ ತೊಂದರೆ ಆಗ್ತಾ ಇರ್ಬೋದು, ಇನ್ ಸ್ವಲ್ಪ ದಿವಸ ಹೋದ್ಮೇಲೆ ಸುತ್ತಮುತ್ತ ಊರಿಗೆಲ್ಲ ತೊಂದರೆ ಆಗುತ್ತೆ. ಇವತ್ತಲ್ಲ ನಾಳೆ ತಪ್ಪಿದ್ದಲ್ಲ. ಜಿಲ್ಲಾಧಿಕಾರಿಗಳು ಇದಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಂಡು ಇದನ್ನ ಯಾವುದೇ ರೀತಿ ಮುಂದೆ ನಡ್ಸಕ್ ಬಿಡ್ದಿರಾ ಸ್ಟಾಪ್ ಮಾಡ್ಬೇಕಂತ ಕೇಳ್ಕೊಂತ ಇದ್ರಿ. ಅದು ನಾವಲ್ಲ, ಇಡೀ 3 ಊರ್ ಸೇರ್ತಾ ಇದಾರೆ. ಇಲ್ಲಿಗೂ ಅವ್ರೇನೋ ಸ್ವಲ್ಪನೂ ತಲೆಗೆ ಹಾಕೊಂಡಿಲ್ಲ ಅಂದ್ರೆ 3 ಊರು ಸೇರ್ಬಿಟ್ಟು ಎಲ್ಲ ಧರಣಿ ಕೂತ್ಕೊಂತೀರಿ, DC ಆಫೀಸ್ ಹತ್ರನೇ ಧರಣಿ ಕೂತ್ಕೊಂತೀರಿ. ಮತ್ತೆ ಇದು ಲೋಕಾಯುಕ್ತರ ಗಮನಕ್ಕೂ ತಗೊಂಡು ಹೋಗ್ತೀರಿ. ಥ್ಯಾಂಕ್ ಯು ಸರ್. ಈ ಜಲ್ಲಿ ಕ್ರಷರ್ ಮಾಡಿರೋದ್ರಿಂದನೂ ಊರಿಗೂ ತೊಂದರೆ, ರೈತರಿಗೂ ತೊಂದರೆ, ಈ ದನ ಕರುಗಳಿಗೂ ತೊಂದರೆ. ಎಲ್ಲಾನು ಇವ್ರು ಮಾಡಿರೋದು 6 ಎಕರೆ. ಈಗ ಈ ಗುಟ್ಟೆಲ್ಲ 25 ಎಕರೆ 30 ಎಕರೆ ಮಾಡಿಕೊಂಡವ್ರಿ. ಎಲ್ಲ ಇದಕ್ಕೆ ಕೈವಾಡ ಜಿಲ್ಲಾಧಿಕಾರಿಗಳು, ಎಲ್ಲಾ ಅಧಿಕಾರಿಗಳು, MLA ತಾನಿಂದ ಎಲ್ಲಾನು ಎಲ್ಲ ಅವ್ರದ್ದೇ ಅಧಿಕಾರ. ಇನ್ನೇನು ನಮ್ದೇನಿಲ್ಲ. ರೈತರಿಂದಾನೇ ತಾನೇ ಅವ್ರ MLA ಆಗಿರೋದು. ಇನ್ನೇನು ಅವ್ರ MLA ಹುಟ್ಟಿದಾಗಿಂದಾನೇ MLA ಆದ್ರ ಇಲ್ಲ, ನಾವು ಓಟ್ ಹಾಕಿರೋದಕ್ಕೆ ಅವ್ರ MLA. ಮೊದ್ಲಿರೋ ಜಿಲ್ಲಾಧಿಕಾರಿ ಅವ್ರ ಸಿಗ್ನೇಚರ್ ಮಾಡಿ ಪಾಸ್ ಮಾಡ್ಬಿಟ್ಟು ಹೋಗವ್ರಿ. ಈಗ MLA ನಾವಿದ್ರೆ MLA, ನಮ್ಮನಿಂಕ MLA ಏನು MLA ಹುಟ್ಟತಾನೆ ಏನು MLA ಆಗಿ ಬಂದಿಲ್ಲ. ನಾವು ಓಟ್ ಹಾಕಿರೋದಕ್ಕನೇ MLA. ಆದ್ರೆ ನಮ್ಮ ರೈತರ ಪ್ರಾಣನೇ ಬೇಕಾ MLA ಕ? ಹಳ್ಳಿ ಜನ ದನ ಕರುಗಳು ಎಲ್ಲಿ ಮೇಯಿಸ್ಬೇಕು? ಈಗ ನೈಟು ಚಿಕ್ಕ ಮಕ್ಳು ಯಾರು ನಿದ್ದೆ ಮಾಡಲ್ಲ. ನೈಟ್ ಎಲ್ಲಾನು ಕೊಟ ಅನ್ಕೊಟ್ಟದೆ, ಆಗ್ಲೋದ್ಲೆಲ್ಲ ಬ್ಲಾಸ್ಟ್ ಮಾಡೋದೆ. ಹಗಲಕ್ಕೆಲ್ಲ ಡಸ್ಟೇ, ತೋಟದ ಮೇಲೆ ಡಸ್ಟ್, ಊರ್ ಗಂಟ ಡಸ್ಟ್ ಬರ್ತೈತೆ. ಇದ್ ನಾಳೆ ದಿನ ಫ್ಯೂಚರ್ ಆಗ ಮಕ್ಕಳಿಗೆ ತೊಂದರೆ ಆಗ್ತೈತೆ, ಜನಗಳಿಗೂ ತೊಂದರೆ ಆಗ್ತೈತೆ, ಬೆಳೆಗಳು ನಾಶನ ಆಗೋಗ್ತವೆ. ಇವರು ರೈತರ ಮೇಲೆ ಇಷ್ಟು ದಬ್ಬಾಳಿಕೆ ಮಾಡಿ ದೌರ್ಜನ್ಯನೂ ಮಾಡ್ತಾರೆ. ಕೇಳಕ್ ಬಂದ್ರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ. ತಿರ್ಗಾಡಿಸ್ತಾರೆ DC ಆಫೀಸ್ ತಕ ಇಲ್ಲಿಗೆ, DC ಆಫೀಸ್ ತಕ ಇಲ್ಲಿ ತಿರ್ಗಾಡ್ತೀರಿ, ಬತ್ತೀರಿ ನಡಿ ಅಂತಾರೆ, ಇಲ್ಲಿ ಬರಲ್ಲ. ಬಂದ್ರೆ 2 ದಿನ ಸ್ಟಾಪ್ ಮಾಡ್ತಾರೆ, ಮತ್ತೆ ರಾತ್ರಿ ಸ್ಟಾರ್ಟ್ ಮಾಡ್ತಾರೆ ಕೊಟ ಅಂತ. ಇಲ್ಲಿ ಏನು ಕೆಲಸನೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟು ಹೋದ್ರು ಕೂಡ ಇವರು ಜನ ಇಲ್ದಿದ್ದ ಟೈಮಲ್ಲಿ ಗಾಡಿ ರನ್ನಿಂಗ್ ಮಾಡ್ತಾರೆ, ಮಿಷಿನ್ ರನ್ನಿಂಗ್ ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಬರ್ದನೆ ಇಲ್ಲಿ ವಿಡಿಯೋ ಮಾಡಕ್ ಹಿಡ್ದಾಗ ವಿಡಿಯೋ ಮಾಡಕ್ ಬಿಡಲ್ಲ, ಸ್ಟಾಪ್ ಮಾಡ್ತಾರೆ. ಈ ತರ ಮಾಡ್ತಾರೆ. ನಮ್ಮನ್ನ DC ಆಫೀಸ್ಗೆ ಇಲ್ಲಿಗೆ ಆಡಿಸ್ತಾರೆ. ಈಗ ಅವ್ರದ್ದೊಂದು ವಾದ ಐತೆ, ನಮ್ಮ ಹತ್ರ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ನಾವೆಲ್ಲ ಲೀಗಲ್ ಆಗಿ ಮಾಡ್ತಾ ಇದ್ದೀವಿ, ನಮ್ಗೆಲ್ಲ DC ಕಡೆಯಿಂದ ಅಪ್ರೂವಲ್ ಐತೆ ಅಂತ ಎಲ್ಲ ಪ್ರತಿಯೊಂದು ದಾಖಲೆಗಳು ಹೇಳ್ತಾ ಇದಾರಲ್ವಾ, ದಾಖಲೆ ಸಮೇತ ನಾವು ಮಾಡ್ತಾ ಇದೀವಿ ಅಂತ. ಸ್ಟಾರ್ಟಿಂಗ್ ಬಾಂಡ್ ಕಲ್ಲು ತೆಗಿತೀರಿ ಅಂತ ಹೇಳ್ಬಿಟ್ಟು ಬಂದಿದ್ದು. ನಾವು ಅವಾಗ್ಲೇ ಅರ್ಜಿ ಕೊಟ್ಟಿದ್ವಿ, ದಿಂಡ್ಕಲ್ಲು ಅವಾಗ್ಲೇ ಅರ್ಜಿ ಕೊಟ್ಟಿದೀವಿ ನಾವು. ಅವಾಗ ನಿಂಕ 2 ವರ್ಷ ನಿಂಕ ಅರ್ಜಿಗಳು ಕೊಡ್ತಾ ಇರೋದು. ಆದ್ರೂ ನಾವು ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಬೆಳೆಗೆ ತೊಂದರೆ ಆಗ್ತೈತೆ, ಊರಲ್ಲಿ ಅನಾನುಕೂಲ ಆಗ್ತೈತೆ ಅಂತ ಹೇಳ್ಬಿಟ್ಟು ಅರ್ಜಿಗಳು ಕೊಟ್ರೆ ಅವ್ರು ಏನು ಕಿವಿ ಮೇಲೆ ಹಾಕೊಂಡ್ರೆ ಹೆಂಗ್ ಲೈಸೆನ್ಸ್ ಕೊಟ್ರಿ ಅವ್ರಿಗೆ? ಯಾರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೇ ಇಲ್ಲ, ಯಾರು ಇಲ್ಲಿ ಬಂದು ಯಾವ ಅಧಿಕಾರಿನೂ ಬಂದ್ ಮಾಡಿಲ್ಲ. ಆದ್ರೆ ಲೈಸೆನ್ಸ್ ಅಪ್ರೂವಲ್ ಕೊಟ್ಟವ್ರು. ರೈತರ ಹೊಟ್ಟೆ ಮೇಲೆ ಹೊಡೆಯೋದು ಇವ್ರಿಗೆ ಅನುಕೂಲ ಆಗಿರ್ಬೋದು, ಆದ್ರೆ ಇವ್ರು ಬೆಳೀತಾ ಇರೋದು ರೈತರಿನಿಂದಾನೆ. ರೈತರಿಗೆ ಅನಾನುಕೂಲ ಮಾಡಿ ಇವ್ರು ಯಾವ ಸಾಮ್ರಾಜ್ಯ ಕಟ್ಬೇಕು? ಕೊನೆಯದಾಗ ರೈತರಾಗಿ ನಿಮ್ ಮಾತೇನ್ ಸರ್? ಇದು ಸ್ಟಾಪ್ ಮಾಡಿಲ್ಲ ಅಂದ್ರೆ ಇದ್ರ ರೀತಿನೇ ಬೇರೆ ಇರ್ತದ. ಊರೆಲ್ಲ ಬಂದು DC ಆಫೀಸ್ ಮುಂದೆ ಕುತ್ಕೊಂಡು ನಾವು ಧರಣಿ ಮಾಡ್ತೀವಿ. ಇಲ್ಲಿಂದ 1 ಲಾರಿ ಕೂಡ ಹೋಗಕ್ ಬಿಡಲ್ಲ. ಅದ್ರ ಕಥೆನೇ ಬೇರೆ ಇರ್ತದೆ ಅಷ್ಟೇ. ಸ್ಟಾಪ್